ಹೆಲೋ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗ ಬೆಳಗ್ಗೆ 8 ಗಂಟೆ. ನಾವಿವಾಗ ಮೆಣಸಿನ ಗಿಡ ಹಾಕಿರೋ ಹೊಲಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಹೇಗಿದೆ ಸೌಂಡು, ಬೆಳಗಿನ ನೇಚರ್, ಪಕ್ಷಿಗಳ ಕೂಗೋ ಸೌಂಡು ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಈಗ ಬಂದ್ವಿ ಅಲ್ಲಿಗೆ. ಏನು ಕೆಲಸಪ್ಪ ಮಾಡ್ತಿದ್ದೀವಿ ಅಂದರೆ ಮೆಣಸಿನ ಗಿಡ ಬಿಡೋಕ್ಕೆ ಸ್ವಲ್ಪ ಮಣ್ಣು ಹಾಕೋಣ ಅಂತ ಬಂದಿದ್ದೀವಿ. ನೋಡಿ ನಮ್ಮ ಮನೆಯವರು ಗುದ್ಲಿಯಲ್ಲಿ ಅಗೆದು ಕೊಡ್ತಾ ಇದ್ದಾರೆ, ಮಣ್ಣು ಸ್ವಲ್ಪ ಲೂಸ್ ಮಾಡಿ. ನಾನು ಅದ್ರ ಬುಡಕ್ಕೆ ಫಿಲ್ ಮಾಡ್ತಾ ಇದ್ದೀನಿ. ಅದ್ರ ಬುಡದಲ್ಲಿ ತುಂಬಾ ಕಚಡ ಬೆಳ್ಕೊಂಡಿತ್ತು. ಕಚಡ ಕ್ಲೀನ್ ಮಾಡಿಕೊಂಡು ಹಾಗೆ ಮಣ್ಣು ಹಾಕ್ತಾ ಇದ್ದೀನಿ. ಕಚಡ ಅಂದರೆ ಕೊನ್ನಾರಿ ಅಂತ ಹೇಳ್ತೀವಿ ನಾವು ಈ ಕಡೆ ಸೈಡು. ಅದರದ್ದು ಪ್ರಾಪರ್ ಹೆಸರು ನನಗೆ ಗೊತ್ತಿಲ್ಲ. ಅದೇ ತುಂಬ ಬೆಳೆದಿತ್ತು. ಅದಕ್ಕೆ ಸ್ವಲ್ಪ ಶೀತ ಇದ್ದರೆ ಸಾಕು, ಅದು ಅಲ್ಲಲ್ಲೇ ಬೆಳೆದ್ಬಿಡುತ್ತೆ. ನಮ್ಮ ಕವರ್ನೂ ಹೋಲ್ಸ್ ಮಾಡ್ಕೊಂಡು ಅದು ಬೆಳೆದುಂಟು. ಅದನ್ನೆಲ್ಲ ಕಿತ್ತು ಕ್ಲೀನ್ ಮಾಡಿಕೊಂಡು ಮಣ್ಣು ಹಾಕ್ಕೊಂಡು ಹೋಗ್ತಾಯಿದ್ದೀವಿ. ನಮ್ಮ ಮನೆಯವರು ಸಹ ಮಣ್ಣು ಹಾಕ್ತಾಯಿದ್ದಾರೆ. ಸ್ವಲ್ಪ ಗುದ್ಲಿ ತಗೊಂಡು ಲೂಸ್ ಮಾಡಿಕೊಂಡ್ರೆ ಮಣ್ಣು ಈಸಿಯಾಗಿ ಬರ್ತಾಯಿತ್ತು. ರೋಟ್ರಿ ಹೊಡೆದಿದ್ದು ಅದೇ ಥರ ಲೂಸ್ ಮಣ್ಣಾಗಿ ಎಲ್ಲ ನಿಂತಿದೆ, ಹಂಗೆ ಗಟ್ಟಿ ಏನಾಗಿಲ್ಲ. ಈ ಮೆಣಸಿನ ಗಿಡ ಕೆಲಸ ಎಲ್ಲ ನೋಡಬೇಕಾದ್ರೆ ನಮಗೆ ಹೊಸ್ತಲ್ವ. ನಾವು ಮೊದಲು ನಮ್ಮ ರಜೆಯಲ್ಲಿ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನಮ್ಮ ಮಾವನ ಮನೆಗೆ ಹೋಗ್ತಾಯಿದ್ವಿ. ನಮ್ಮ ಮಾವನ ಮನೆಯಲ್ಲಿ ಮಾವನ ಮಕ್ಕಳಿಗೆ ಮೆಣಸಿನ ಗಿಡದ ಕೆಲಸ ಕೊಡೋರು. ಅವ್ರು ನಮಗೆ ಆಟ ಆಡೋಕ್ಕೆ ಬೇಕಲ್ವ, ಅದಕ್ಕೆ ನಾವು ಅವ್ರ ಜೊತೆ ಹೋಗಿ ಮೆಣಸಿನ್ಕಾಯಿ ಕುಯ್ಯೋಕ್ಕೆ ಸೇರಿಕೊಳ್ತಿದ್ವಿ. ಆವಾಗ ನಾವು ಕೊನೆಗಳನ್ನೇ ಮುರಿದ್ಬಿಟ್ಟು ಒಂದೊಂದು ಮುರಿದೋಗ್ಬಿಡ್ತಿತ್ತು, ಟೆಕ್ನಿಕ್ ಗೊತ್ತಿಲ್ಲದೆ ಕುಯ್ಯೋಕ್ಕೆ. ಆಗ ನಾವು ಮೆಣಸಿನ ಗಿಡದ ಬುಡಕ್ಕೇ ಚುಚ್ಬಿಟ್ಟು ನಮ್ಮ ಮಾವನ ನೋಡಿದ್ರೆ ಗೊತ್ತಾಗಬಾರ್ದು ಅಂತ ಬರ್ತಾಯಿದ್ವಿ. ನೆಕ್ಸ್ಟ್ ಡೇ ಅಲ್ಲಿ ಹೋದಾಗ ಎಲ್ಲ ಬಾಡಿ ಇರ್ತಿತ್ತು. ಬಂದು ಮನೇಲಿ ಕೇಳಿಬಿಟ್ಟು ಜೋರು ಮಾಡ್ತಾಯಿದ್ರು. ನಾವಿವಾಗ ಮೆಣಸಿನ ಗಿಡ ಕೆಲಸ ಮಾಡ್ಬೇಕಾದ್ರೆ ಆ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಇವಾಗ ಬರ್ತದೆ. ನೋಡಿ ಹಾಕ್ತಾಯಿದ್ದೀವಿ. ಒಂದು 10 ಪಾತಿ ಬೆಳಗ್ಗೆ ಹಾಕಿದ್ವಿ. ಮತ್ತೆ ಮನೆಗೆ ಹೋದ್ವಿ. ಮನೆಗೆ ಹೋಗೋ ಟೈಮಲ್ಲಿ ನನ್ನ ಮಗ ಮರಕ್ಕೆ ಹತ್ತೀನಿ ಅಂತ ಹತ್ತುತ್ತಾ ಇದ್ದಾನೆ. ಸಿಲ್ವರ್ ಮರ ಸೈಡಲ್ಲಿ ನೆಟ್ಕೊಂಡಿದ್ದೀವಿ, ಹೊಲದ ಸೈಡಲ್ಲಿ. ಅದಕ್ಕೆ ಹತ್ತೀನಿ ಅಂತ ಆಡ್ತಾ ಇದ್ದಾನೆ. ಅವನ್ನೇ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಮನೆಗೆ ಹೋದೆ. ನಾನು ಹೋಗಿ ಮತ್ತೆ 4 ಗಂಟೆಗೆ ಬಂದೆ. 4 ಗಂಟೆಗೆ ನಾನು ಒಬ್ಬಳೇ ಬಂದಿದ್ದೆ, ನಮ್ಮ ಮನೆಯವರು ಇರಲಿಲ್ಲ ಮನೇಲಿ. ಬಂದು ನಾನೇ ಸ್ವಲ್ಪ ಮಣ್ಣು ಲೂಸ್ ಮಾಡಿಕೊಂಡು ಒಂದು 5 ಪಾತಿಗೆ ಮಣ್ಣು ಹಾಕಿದೆ. ಅಷ್ಟೊತ್ತಿಗೆ ನಮ್ಮ ಮಕ್ಕಳು ನನ್ನನ್ನು ನೋಡ್ಕೊಂಡು ಬಂದರು. ನನ್ನ ಮಗಳು ಫ್ರೆಂಡು, ಅವರು ಸಹ ಹೆಲ್ಪ್ ಮಾಡ್ತಿದ್ದಾರೆ. ನೋಡಿ ಮಣ್ಣು ಲೂಸಾಗಿತ್ತಲ್ಲ, ಅವರಿಗೂ ಆಟ ಆಡ್ದಂಗೆ ಆಯಿತು. ಹಂಗೆ ಹಾಕ್ತಾಯಿದ್ದಾರೆ ಗಿಡಕ್ಕೆಲ್ಲ, ಬುಡಕ್ಕೆ ಹಾಕ್ತಾಯಿದ್ರು, ಪರವಾಗಿಲ್ಲ ನೀಟಾಗೇ. ನಾನಿಷ್ಟು ಹಾಕ್ತೆ ಆಂಟಿ, ನೋಡಿ ಆಂಟಿ ಅಂದ್ಕೊಂಡು ಅವನು ಹಾಕ್ತಾ, ನೋಡಿ ಅಮ್ಮ ಅಂತ ಇವಳು ಹಾಕ್ತಾಯಿದ್ಲು. ಎಲ್ಲ ಹಾಕ್ತಾಯಿದ್ದಾರೆ. ನನಗೂ ಸ್ವಲ್ಪ ಕೆಲಸಕ್ಕೆ ಈಸಿನೇ ಆಯಿತು, ಅವರು ಸೇರ್ಕೊಂಡಂಗೆ ಆಯಿತು. ತುಂಬಾ ಹಾಕಿದ್ರು ಮಕ್ಕಳು, 1-2 ಪಾತಿಗೆ ಅವರೇ ಹಾಕ್ದಂಗೆ ಆಯಿತು. ಹಾಕ್ತಾಯಿದ್ದಾರೆ ನೋಡಿ. ಮಗಳು ಗುದ್ಲಿನೂ ತಗೊಂಡು ಮಣ್ಣು ಲೂಸ್ ಮಾಡ್ತೀನಿ ಅಂತಿದ್ಲು. ಸ್ವಲ್ಪ ಹೊತ್ತಾದಮೇಲೆ ಅವನು ನನ್ನ ಮಗ ಏನು ಮಾಡ್ತಿದ್ದಾನೆ ನೋಡ್ಕೊಬರ್ತೀನಿ ಅಂತ ಹೊರಟ. ಬಾ ಯೋಕ್ಷ ಅಂತ ಕರೆದ. ಮಗಳು ಹೋಗಲಿಲ್ಲ, ಅದಕ್ಕೆ ಪುನಃ ವಾಪಸ್ ಬಂದು ಪುನಃ ಸೇರಿಕೊಂಡ ಅವಳ ಜೊತೆ. ನೋಡಿ ಯಾವ ಥರ ಮಣ್ಣು ಹಾಕ್ತಾಯಿದ್ದೀನಿ ಗಿಡಕ್ಕೆ ಅಂತ. ಗಿಡ ಮಣ್ಣು ಹಾಕಿದ ಮೇಲೇ ಒಂಥರ ಲಕ್ಷಣವಾಗಿ ಕಾಣ್ತಾಯಿತ್ತು. ಮೊದಲು ಗುಂಡಿ ಇರುವಾಗ ಅಷ್ಟೇ ನೀಟಾಗಿ ಕಾಣಿಸ್ತಾ ಇರಲಿಲ್ಲ. ಮಣ್ಣು ಹಾಕಿ ನೋಡಲಿಕ್ಕೆ ಒಂಥರ ಪಾತಿಗಳು ಚೆನ್ನಾಗಿ ಚೇಂಜಾಗಿ ಕಾಣಿಸ್ತಾಯಿತ್ತು. ಬೆಳಗ್ಗೆ ಮಣ್ಣು ಹಾಕ್ಬೇಕಾದ್ರೆ ಅಯ್ಯೋ ಹೇಗೆ ಹಾಕೋದಪ್ಪ ಅಂತ ಅನ್ನಿಸ್ತಿತ್ತು. ಹಾಕಿ ಒಂದು ಸ್ವಲ್ಪ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತು. ಅದೇ ಕಣ್ಣು ಕೆಲಸ ಮಾಡೋಕ್ಕೆ ಎದುರಿಸ್ತು, ಕೈ ಕೆಲಸಗಳು ಚೆನ್ನಾಗೇ ಮಾಡಿದ್ವು. ಚೆನ್ನಾಗಿ ಕಾಣಿಸ್ತಾಯಿತ್ತು. ಬರ್ಬೇಕಾದ್ರೆ ಖುಷಿ ಆಯಿತು ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವೇನು ಕೆಲಸ ಮಾಡಿದ್ವಿ ಇವತ್ತು ಅಂತ. ನಮ್ಮ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತೇಜ್ ಉದ್ದನು ಯೂಟ್ಯೂಬ್ ಚಾನಲ್ಗೆ. ಬಾಯ್.